ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಜ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಎಲ್ಲಿಗೆ ಬಂದಿದ್ದೀವಿ ತೋರಿಸ್ತೀನಿ ಬನ್ನಿ. ವಿ ಆರ್ ಇನ್ ತಿರುಪತಿ. ನನ್ನ ಜೊತೆ ನನ್ನ ಡಾರ್ಲಿಂಗ್ ಶೋಭರಾಜ್ ಬಂದವನೆ, ಮತ್ತೆ ಮಾಮೂಲಿ ನಮ್ಮ ಕುಚಿಕ್ಕು ತೇಜ ಬಂದವನೆ. ಇವಾಗ ಫಸ್ಟು ಹೋಗಿ ಫ್ರೀ ಲಾಕರ್ ಹತ್ರ ಹೋಗಿ ನಮ್ಮ ಲಗೇಜ್ನೆಲ್ಲ ಹಾಕಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ನಮ್ಮ ಶೋಭರಾಜು ಗುಂಡೋಡಿಸ್ಬೇಕಂತೆ. ಸ್ವಲ್ಪ ಕೆಲಸಗಳು ಐತೆ, ಎಲ್ಲ ಮುಗಿಸ್ಬೇಕು. ಇವಾಗ ಒಬ್ರು ನಮ್ಮ ಮುಂದೆ ಹೋಯ್ತಾ ಇರೋನ ಕೇಳಿದ್ವಿ. ಧರ್ಮದರ್ಶನ 8 ಅವರ್ ಆಗುತ್ತಂತೆ. 8 ಅವರ್ ದರ್ಶನ ಆಗುತ್ತಂತೆ ಧರ್ಮದರ್ಶನ 8 ರಿಂದ 9 ಅವರು. ನಾವು ಬೇರೆ ಟಿಕೆಟ್ ತಗೊಂಡಿಲ್ಲ ಇನ್ನು. ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಮತ್ತು ಬಸ್ ಸ್ಟಾಪ್ ಹತ್ರ SST ಟಿಕೆಟು 2 ಗಂಟೆಯಿಂದ ಸ್ಟಾರ್ಟು ಕೊಡೋದು. ನೋಡಬೇಕು, ಅಲ್ಲೋಗಿ ಟಿಕೆಟ್ ಇಸ್ಕೊಂಡು ಹೋಗೋದ. ತಿರ್ಗಾ ಇವಾಗ ನಾವು ಆಲ್ರೆಡಿ ತಿರುಮಲದಲ್ಲಿ ಇದ್ದೀವಿ. ತಿರ್ಗಾ ತಿರುಪತಿಗೆ ಹೋಗ್ಬೇಕಂದ್ರೆ ತಿರ್ಗಾ ಬಸ್ ಹತ್ಕೊಂಡು ಹೋಗ್ಬೇಕು. 2 ಗಂಟೆಗೆ ಟಿಕೆಟ್ ಕೊಡ್ತಾರೆ ಅಂದರೆ 12 ಗಂಟೆಗೆಲ್ಲ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಇಸ್ಕೊಬೇಕು. ಇಲ್ಲಾಂದರೆ ಇಲ್ಲೇ ಧರ್ಮ ದರ್ಶನ ಮಾಡ್ತೀವಂದರೆ ಸ್ನಾನ ಮಾಡ್ಕೊಂಡು ಹೋಯ್ತು ನಿಂತ್ಕೊಂಡ್ರೆ 9 ಅವರ್ ಆಗುತ್ತಂತೆ. ಇನ್ನೂ ಯಾವ ದರ್ಶನ ಮಾಡ್ತೀವಿ ಅನ್ನೋದು ಕನ್ಫರ್ಮೇ ಆಗಿಲ್ಲ. ಗೋವಿಂದ 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 ಅವರೇ ವಿಡಿಯೋ ಏನು ಮಾಡಿದ್ಯಾ? ಹಾಯ್ ಫ್ರೆಂಡ್ಸ್, ತಿರುಪತಿ ವ್ಲಾಗ್ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಶಿಷ್ಯನಿಗೆ. ನನ್ನ ಡಾರ್ಲಿಂಗ್ ಶೋಭರಾಜ್ ಬಂದವರೆ, ಗುಂಡೋಡ್ಸ್ಕೊಂತಾನಂತೆ. ಅವ್ನ ಬೋರ್ಡ್ದಲ್ಲಿ ನೋಡೋಣ ನಾನು ಕಾಯ್ತಾ ಇದ್ದೀನಿ. ಕೆರ್ರಾಕ್ ಬಿಡ್ತೀನಿ ಸರದ. ನೋಡ್ಕೊಂಬಿಡ್ರಿ, ಕೂದಲಿರುವಾಗ ನೋಡ್ಕೊಂಬಿಡ್ರಿ ಇವ್ರನ್ನ. ಇನ್ನು 6 ತಿಂಗಳು ಕೂದಲಿರಲ್ಲ. ಫ್ರೀ ಲಾಕರ್ ಲಾಕರ್ ಟಿಕೆಟ್ ತಗೊಳಕ್ ಹೋಯ್ತವ್ರೆ. ಹೆಂಗೆ ನನ್ನ ಫ್ರೆಂಡ್ಸ್ ಇಲ್ಲಿ ಕ್ಯಾಮ್ರಾ ಐತಿ, ಪೋಸ್ ಕೊಡ್ಬೇಕು. ಮಸ್ರಿ ಬಾಟ್ ಹೆಂಗೆ KGF ಗಡ್ಡ ಬಿಟ್ಟಿರೋದು. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಫ್ರೀ ಲಾಕರ್ ಕೊಟ್ಟವ್ರೆ. ಇಷ್ಟರಲ್ಲಿ 3 ಬ್ಯಾಗ್ ಇಡ್ಸತ್ತಾ? ಇಲ್ಲ, ನಮ್ಮ ವರ್ಷ ಇಡಿಸ್ತಾನೆ ನೋಡ್ರಿ. ಏನೊಳ್ಳೆ ದರೋಡೆ ಮರ ಅಂತಾರ ಬಂದವನ್ ಇಲ್ಲಿ ಬ್ಯಾಗ್ ಎತ್ಕೊಂಡು. ಕೂದಲು ಇರುವಾಗ ನೋಡ್ಕೊಂಬಿಡ್ರಿ ನನ್ನ ಡಾರ್ಲಿಂಗ್ ಶೋಭರಾಜ್. ಆಮೇಲೆ ತೋರ್ಸಕ್ ನನಗೆ ಬೇಜಾರಾಯ್ತು ಕ್ಯಾಮ್ರಾದಲ್ಲಿ. ನಮ್ಮ ಬ್ಯಾಗ್ನೆಲ್ಲ ಲಾಕರಲ್ಲಿಟ್ಟು ಕಾಫಿ ಕುಡಿಯೋಕೆ ಹೋಗಿ ಇವಾಗ ನಮ್ಮ ಶೋಭಿಗೆ ಗುಂಡೋಡ್ಸ್ಬೇಕು. ನಮ್ಮ ಶೋಭರಾಜ್ಗೆ ಮುಡಿ ಕೊಡಿಸಿ ವಾಪಸ್ ಬಂದು ಇನ್ನೂ ಯಾವ ದರ್ಶನದಲ್ಲಿ ಹೋಗ್ಬೇಕು ಅನ್ನೋ ಡಿಸೈಡೇ ಮಾಡಿಲ್ಲ. ಏನೋ ಏನೋ ಶೋಭಿ ತಿರ್ಗಾ ಹೇಳೋ. ಏನೋ ಬೇರೆ ಹೇಳಬೇಕಿತ್ತು. ಫಸ್ಟ್ ಟೈಮ್ ಕಾಫಿಗೆ ಹ್ಯಾಪಿ ಬಿಸ್ಕೆಟ್ ಹಚ್ಕೊತೀನಿ. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಹಿಂದೆ ಹೋಗ್ಬೇಕು, ಅವಾಗೇ ಮುಂದೆ ಬರೋಕ್ಕಾಗೋದು. ಮುಂದೆ ಇದ್ರೆ ಮುಂದೆ ಹೋಗೋಕ್ಕಾಗಲ್ಲ. ಜೀವನದಲ್ಲಿ ಮುಂದೆ ಬರೋಕ್ಕಾದ್ರೆ ಫಸ್ಟ್ ಹಿಂದೆ ಹೋಗ್ಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಶೋಭೆ ಕಾಫಿ ಹೆಂಗಿತ್ತು? ಆವ್ರೇಜ್. 20 ರೂಪಾಯಿ ಒಂದು ಕಾಫಿ ಕೊಡ್ಬೋದಾ? 5 ರೂಪಾಯಿ. ಮತ್ತು ಅಂಕಲ್ ಹತ್ರ ಚೆನ್ನಾಗಿ ಕುಡ್ದಿರೋದು ಅವನೇ ನಮ್ಮ ಕೈಯ 20 ರೂಪಾಯಿ ವಾಪಸ್ ಕೊಡ್ಬೇಕು. ಆ ಅಂಕಲ್ ಹತ್ರ ಕಾಫಿ ಕುಡ್ದಿರೋದಕ್ಕೆ ಅವರೇ ನಮ್ಗೆ 20 ರೂಪಾಯಿ ಕೊಟ್ಬಿಟ್ಟು ಕಾಫಿ ಕೊಡಬೇಕು ಫ್ರೀಯಾಗಿ. ಅಣ್ಣ ಗುಡ್ಡಾಡ್ಸಕ್ಕೆ ಹೋಯ್ತಾನೆ. ಲಾಸ್ಟು ನೋಡ್ಕೊಂಡ್ಬಿಡ್ರಿ ಆಂಟಿ, ನಿಮ್ಮ ಮಗಂದು ಕೂದಲು ನೋಡ್ಕೊಂಡ್ಬಿಡಿ ಇದ್ದಂಗೆ. ಆಂಟಿ ನೀರು, ಆಂಟಿ ಅಲ್ಲ, ಆಂಟಿ ತಂಗಿ
ದೊಡ್ಡಂಗ್ ಮಾಡ್ದವ್ರು ಇವ್ರ ರಿಲೇಷನ್, ಇವ್ರು ಚಿಕ್ಕಮ್ಮ ಅವರೆಲ್ಲ ನೋಡ್ತೀರಾ ಅಂತಾರಲ್ಲ, ನೋಡ್ಕೊಂಬಿಡ್ರಿ. ಫೈನಲಿ ನಮ್ಮ ಗುಂಡು ಮಾಮ ಗುಂಡು ಹೊಡ್ಸ್ತಾ ತೆಗಿಯೋ ಮಜ, ಟೋಪಿ ತೆಗಿಯೋ ಮಜ, ಟೋಪಿ ಕಟ್ಟಪ್ಪ ತಲೆ ಚೀನ್ ಟಪಾಕ್ ಡಮ್ ಡಮ್. ಮಚ್ಚಾ ಘಟೋದ್ ಗಜ ಗುಂಡೋಡ್ಸಿದ್ರೆ ಹೆಂಗೆ ಚೆನ್ನಾಗಿದ್ಯಾ ಕೊಡೋ. ಗುಂಡೆಲ್ಲ ಒಡಿಸಿ ಫಸ್ಟ್ ನಾಷ್ಟ ಮಾಡೋಣ ಅಂದ್ಬಿಟ್ಟು ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಯಾರೋ ಅಣ್ಣ ಎದುರುಗಡೆ ನಮ್ಮನ್ನೇ ನೋಡ್ತಾವ್ರೆ. ನಮ್ಮ ಮನೆ ವಿಡಿಯೋ ಮಾಡಕ್ಕೆ ಮ್ಯಾಜಿಕ್ ಐತೈತಿ. ಅಲ್ಲೇ ಬ್ಯಾಟಿಂಗ್ ಮಾಡಿಸ್ತವ್ರೆ ಇಡ್ಲಿ. ಮತ್ತೆ ಹೆಂಗಿತ್ತು ಇಡ್ಲಿ? ಮಚ್ಚ ನನಗೆ ಚಟ್ನಿ ಮಾತ್ರ ಚಟ್ನಿ ತರ ಮಚ್ಚ ನನಗೆ ಈ ಇಡ್ಲಿಗೂ ನಿನ್ನ ತಲೆಗೂ ಏನು ಅಷ್ಟು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಕೊಡೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವಾಗ ಅದು ಇಡ್ಲಿ ಹೆಂಗೈತೆ? ಮತ್ತೆ ಇಡ್ಲಿ ಚೆನ್ನಾಗೈತಾ ನಿನ್ನ ತಲೆ ಚೆನ್ನಾಗೈತೆ? ಮತ್ತೆ ಇದು ಗುಂಡಿ ಇಡ್ಲಿ, ನಿಮ್ಮದು ತಟ್ಟೆ ಇಡ್ಲಿ. ನಾಷ್ಟ ಎಲ್ಲ ಆಯಿತು. ಯಾರು ಬೆಂಗಳೂರಿಂದ ಬರ್ತೀರ ಅಂದರೆ ನಿಮ್ಮ ಮನೆಯಲ್ಲೇ ವಾಟ್ರ್ ಬಾಟ್ಲು ತೊಗೊಂಬನ್ರಿ, ಪ್ಲಾಸ್ಟಿಕ್ ತರಬೇಡ್ರಿ. ಇಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಬಾಟ್ಲಲ್ಲ ಇಲ್ಲ. ಪ್ಲಾಸ್ಟಿಕ್ ಬಾಟ್ಲು ನೀರು ಸಿಗೋಲ್ಲ. ಗಾಜಿನ ತಗೊಬೇಕು, ಅದನ್ನ ನಾವು ಇಟ್ಕೊಳ್ಳೋಕ್ಕೂ ಆಗಲ್ಲ. ಹಾಯ್ ಹೇಳ್ರಿ. ಹಾಯ್ 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 ಹೇಳ್ರಿ. ಹಾಯ್ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಿಮ್ದ ಹೋಟೆಲ್ ಇದು? ಓನರಾ? ఇద్యార్దు అట్లా ఆల్ది అక్కడ ₹1 స్టార్టింగ్ లో ఉన్నాడు చూడు. ಮಚ್ಚಾ ನಾಷ್ಟ ಹೆಂಗಿತ್ತು? ನಾಷ್ಟ ತರ ಇತ್ತು, ಇಲ್ಲಂಗಿತ್ತು. ಇಡ್ಲಿ ನಿನ್ ತಲೆಗಿಂತ ಚೆನ್ನಾಗಿತ್ತು ಅಂತ ಉರಿಲಿ ಹೇಳ್ಬೇಡ, ಹೇಳು. ತಲೆ ಎಲ್ಲ ಉರಿತಾ ಐತೆ ಮಚ್ಚಾ. ಏನಾರು ಹಾಕೊಳ್ಳೋ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಹಣ ಇದ್ದಂಗೆ ಹಲೋ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀವಿ. ಇನ್ನೇನು ದರ್ಶನಕ್ಕೆ ಹೋಗ್ಬೇಕು. ಜನರಲ್ ಕ್ಯೂನೇ ಗಟ್ಟಿ. ಅದಕ್ಕೂ ಮುಂಚೆ ಚಿಕ್ಕ ಚಿಕ್ಕ ದೇವಸ್ಥಾನನೆಲ್ಲ ಬೀಟ್ ಹಾಕೊಂಡು ಕವರ್ ಮಾಡಬೇಕು. ಬಸ್ ಎಲ್ಲ ಚೆನ್ನಾಗಿತ್ತಲ್ಲಪ್ಪ. ಶೋಭಿ ಗೋಡದಲ್ಲಿ ಶೋಭಿ. ಮತ್ತೆ ಶೋಭಿ ಅವಾಜ್ ದಡೆ ಇಷ್ಟೊತ್ತು ಇದ್ದಿದ್ದು ಬಂದದ ಹೇಳ. ಅದು ದೇವಸ್ಥಾನಕ್ಕೆ ಹಾಂ ಹೇಳು ಹೇಳು. ದರ್ಶನ ಮಾಡಕ್ಕೆ ಅಂತ ಬಂದಿಲ್ಲ, ಮತ್ತೆ ಕಂಟೆಂಟ್ಗೋಸ್ಕರ ಬ್ಲಾಗ್ ಮಾಡಕ್ಕೆ ಅಂತ ಬಂದಿಲ್ಲ. ಎಷ್ಟು? ₹10, ₹10. ₹30. 30 ಎಲ್ಲ ತೇಜ ಇವಂಗೆ 3 ಜನ ತಿಂದ ₹30. ಒಂದು ನಿಮಿಷ ಆಗ ಗೋವಿಂದ ಗೋವಿಂದ ಇದು ನಿಂತಾಗಿಬೇಕಾ? ಗಜಕೇಸರಿ ಚೆನ್ನಾಗಿದ್ದಿಲ್ಲ ನಂದಷ್ಟು. ಚೆನ್ನಾಗಿ ಹೇಳಿದಾರೆ ನನಗೇನೆ. ಏಜೆಂಟ್ ಚಿಕ್ಕದಾಗಿ ಹೇಳಿಬಿಟ್ರೆ ನನಗೆ ಉದ್ದ ಹೇಳ್ದವ್ರೆ. ಚಿಕ್ಕ ಆಯ್ತು. ಮಸ್ತಾಗೈತೆ ಇಲ್ಲ? ಮಸ್ತಾಗಿ ಕಾಣಿಸ್ತಾವನೆ. ಹರ್ಷ ಅಂದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತದೆ. ಹೆಂಗೈತೆ ನಮ್ಮ ಬಜರಂಗದಳು? ನಮ್ಮ ಶೋಭಿ ಹೊಸ ಬಿಸ್ನೆಸ್ ಐಡಿಯಾ ಕೊಡ್ತವನೆ. ಹೆಂಗಿರೋ ಸೆಲ್ಫಿ ಸ್ಟಿಕ್ ಐತೆ, ಫೋಟೋ ತೆಗೆದ್ಬಿಟ್ಟು ಒಂದೊಂದು ಫೋಟೋಗೆ ₹55 ಚಾರ್ಜ್ ಮಾಡೋ ಅಂತ. ತಲೆನೆಲ್ಲ ಇವ್ದು ಯಾವ್ದಾದ್ರು ಮ್ಯೂಸಿಯಮಲ್ಲಿ ಇಡ್ಬೇಕಿತ್ತು ತಲೆನ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಬಸ್ ಇಲ್ಲೇ ಐತಲ್ಲ. ಹ್ಞೂ ಅದು ರಿಟರ್ನ್ ಬರಬೇಕಲ್ಲ.
ನಾವು ವ್ಲಾಗ್ ಕಂಟೆಂಟ್ ಇಟ್ಕೊಂಡು ಮಾಡೋದು ಸರ್ ಯಾವ್ದಾದ್ರು ಒಡೆ ಪಡೆ ಥರ ನಿನಗಿಂತ ಕಂಟೆಂಟ್ ಬೇಕಮ್ಮ ನನಗೆ. ಏನು ತಲೆ ಹೊಳಿತಾ ಪಡ ಅಂತ. ఏడుకొండలవాడ వెంకటరమణ గోవింద ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು. ಹೆಂಗಿತ್ತು ಮಚ್ಚ ಫೋಟೋಶೂಟು? ಶೋಭಿ ಹೆಂಗಿತ್ತು? ನಮ್ಮ ಕಾಸ್ಟ್ಯೂಮ್ ಹೆಂಗೈತೆ? ಇನ್ನೊಂದು 10 ವರ್ಷದಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತೀವ. कितने तेजस्वी लोग हैं हमारे पास, कितने शानदार विचार रखते हैं. ಸೊ ಫೈನಲಿ ವರಸ್ವಾಮಿ ದರ್ಶನ ಮುಗೀತು. ಈಗ ಪುಷ್ಪ ಕಿರಿಣಿ ಏನಿದು? ಪುಷ್ಪ ಕಿರಿಣಿ ಪುಷ್ಕರಿಣಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಲ್ ಹಿಡಿಯುತ್ತೆ. ನೀರು ಮಸ್ತಾಗೈತಿ. ಇಲ್ಲಿ ಬಂದು ತಲೆಗೆ ನೀರು ಕಾಲಿಗೆ ನೀರು ಹಾಕೊಂಡು ಹೋದ್ರೆ ದೇವ್ರು ಒಳ್ಳೇದು ಮಾಡ್ತಾರಂತೆ. ನನ್ನ ಫ್ರೆಂಡ್ಗೆ ನನ್ನ ಶೋಭರಾಜ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂತ ಅವನೇನೇನು ಬೇಡ್ಕೊಂತಾನೋ ಎಲ್ಲ ಈಡೇರಲಿ. ನಮ್ಮ ವರ್ಷ ನೀರಲ್ಲಿ ಧುಮುಕ್ತಾವನೆ. ಗೋವಿಂದ ಗೋವಿಂದ. ಇವೆಲ್ಲ ಹಾಕ್ಬೇಡ. ಶೋಭಿ 2 ಕಾಲು ಇಳಿಸೋ. 2 ಕಾಲು ಇಳಿಸೋ. ಗೋವಿಂದ ಅಪೋಸಿಟ್ ಹಯಗ್ರೀವ ಟೆಂಪಲ್, ರಾಧಾಕೃಷ್ಣ ಟೆಂಪಲ್ಲು. ಗೋವಿಂದ ಗೋವಿಂದ. ಎಲ್ಲ ದೇವ್ರಗಳ ದರ್ಶನ ಮುಗೀತು. ಈಗ ಐತೆ ಮೇನ್ ತಿಮ್ಮಪ್ಪನ ದರ್ಶನ ಒಂದು ಆಗಿಲ್ಲ. ಅದಕ್ಕೂ ಮುಂಚೆ ಅನ್ನ ಪ್ರಸಾದ ಬಂದು ಪ್ರಸಾದ ತಿನ್ಕೊಂಡು ಹೋಗಿ ನಾನು ಸೆಲ್ಫಿ ಸ್ಟಿಕ್ ಎತ್ತಿಕ್ಕಿ ಹೋಗಿ ಜನರಲ್ ದರ್ಶನದಲ್ಲಿ ನಿಂತ್ಕೊಬೇಕು. ಇವಾಗ 12:30 ಮಧ್ಯರಾತ್ರಿ 12:30ಗೆ ಬರ್ತೀವಿ ಕರೆಕ್ಟಾಗಿ. ಶೋಭೆ ಹೆಂಗಿತ್ತು ದರ್ಶನ? ವರಸ್ವಾಮಿ ದರ್ಶನ ಹೆಂಗಾಯ್ತು? ಏನು ಕೇಳ್ಕೊಂಡೆ ದೇವ್ರ ಹತ್ರ? ಎಲ್ಲ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಇನ್ನೊಬ್ರಿಗೆ ಹೇಳಕ್ಕಾಗದೇ ಇರೋಂಥದ್ದು ಏನಾದ್ರು ಬೇಡಿಕೆ ಇಟ್ಕೊಂಡ್ಬಿಟ್ಟೇನಪ್ಪ? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಇದೇನೋ ಒಳಗಡೆ ಹೆಂಗಿದೆ ಅನ್ನ ಪ್ರಸಾದ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾನು ಸೆಲ್ಫಿ ಸ್ಟಿಕ್ನೆಲ್ಲ ಇಲ್ಲಿ ಲಗೇಜ್ ರೂಮ್ ಕೊಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕೀಗ. ಇವಾಗ 12 ಗಂಟೆ ಮಧ್ಯಾಹ್ನ. ನಾನು ಬರೋದು ಮಧ್ಯರಾತ್ರಿ 12 ಗಂಟೆ. ಅಲ್ಲಿಂದ ಏನೇನಾಗುತ್ತೋ ಅದನ್ನ ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು, ಕೀಪ್ ಸಪೋರ್ಟಿಂಗ್.